ನಿಮ್ಮ ಮುಖದಲ್ಲಿ ಕಾಣುತ್ತಿರುವ ಮಂದಹಾಸದಿಂದ ತಿಳಿಯುತ್ತಿದೆ ಈ ಪ್ರತಿಮೆಗಳ ಸೃಷ್ಟಿಯ ಹಿಂದೆ ಏನೋ ರಹಸ್ಯವಿದೆ ಎಂದು. ನಿಮ್ಮ ಆಲೋಚನೆ ಸರಿಯಾಗಿದೆ ಪುತ್ರ. ವಾಸ್ತವದಲ್ಲಿ ಮಹಾದೇವನ ಅಂಶ ಮಾರುತಿಯ ಇನ್ನೊಂದು ದಿವ್ಯ ಲೀಲೆಯ ಆರಂಭವನ್ನು ನೋಡುತ್ತಿದ್ದೇವೆ. ಅದರ ಕಲ್ಪನೆಯಿಂದಲೇ ನಮ್ಮ ಹೃದಯವು ತುಂಬಿ ಬರುತ್ತಿದೆ. ಮಾರುತಿಯ ದಿವ್ಯ ಲೀಲೆ, ಇದು ಅದೇ ರೀತಿಯೇ ಅವರು ಸ್ವಲ್ಪ ಸಮಯದ ಹಿಂದೆ ಮಾಡಿದ್ದರಲ್ಲ, ನಮ್ಮ ಸಾಕ್ಷಾತ್ ಸೂರ್ಯದೇವನನ್ನೇ ನುಂಗಿಬಿಟ್ಟಿದ್ದ ಹಾಗೆ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ. ಅದರ ನಂತರವೇ ತಾನೇ ದೇವತೆಗಳ ಆಶೀರ್ವಾದ ಫಲಸ್ವರೂಪವಾಗಿ ಬಹಳ ವೈಶಿಷ್ಟ್ಯ ಶಕ್ತಿಗಳ ಸ್ವಾಮಿಯಾಗಿದ್ದು ಮತ್ತು ಹನುಮಂತನೆಂದು ಹೆಸರು ಸಿಕ್ಕಿದ್ದು. ನಮ್ಮ ಪ್ರಹಾರದಿಂದ ನಿಮ್ಮ ಹನುಗೆ ಅರ್ಥಾತ್ ದವಡೆಗೆ ಹಾನಿಯಾಗಿದೆ. ಅದೇ ಕಾರಣದಿಂದ ಈ ಸೃಷ್ಟಿ ನಿಮ್ಮನ್ನು ಹನುಮಂತ ಎಂದು ಕರೆಯುತ್ತದೆ. ಸೂರ್ಯದೇವ ಎಂದಿಗೂ ಯೋಚಿಸಿರಲಿಲ್ಲವೇನೋ ಈ ರೀತಿ ಒಬ್ಬ ವಾನರ ತಮ್ಮ ಅಹಂಕಾರವನ್ನು ಮುರಿಯುತ್ತಾನೆ ಎಂದು. ಭವಿಷ್ಯದಲ್ಲೂ ಹೀಗೆ ಎಷ್ಟೋ ಸಂದರ್ಭಗಳು ಬರುತ್ತವೆ. ನಮ್ಮ ಹನುಮಂತನ ಶಕ್ತಿಯ ಮುಂದೆ ದೊಡ್ಡ ದೊಡ್ಡ ಅಹಂಕಾರಿಗಳು ತಲೆಬಾಗಿ ಶರಣಾಗತರಾಗುತ್ತಾರೆ. ಮತ್ತು ಪ್ರತ್ಯೇಕ ಶಕ್ತಿಗಳ ಜೊತೆ ಒಂದೊಂದು ಜವಾಬ್ದಾರಿ ಸಹ ಬರುತ್ತದೆ. ರಾಮನ ದರ್ಶನ ಯಾತ್ರೆ ಹನುಮಂತನ ಬಹುದೊಡ್ಡ ಜವಾಬ್ದಾರಿಯಾಗಿರುತ್ತದೆ. ತಿಳಿಯಿತೆ ಪುತ್ರ? ರಾಮನ ಯಾತ್ರೆ? ಪ್ರಭು ಶ್ರೀರಾಮನ ದಿವ್ಯ ಯಾತ್ರೆಯಲ್ಲಿ ಜೊತೆಯಾಗಲು, ಅವರ ಧರ್ಮ ಯಾತ್ರೆಯಲ್ಲಿ ಸಹಾಯಕನಾಗಲು ಹನುಮಂತನಿಗೆ ಇನ್ನೊಂದು ಮಹಾಶಕ್ತಿಯ ಅವಶ್ಯಕತೆ ಇದೆ. ಇನ್ನೊಂದು ಮಹಾಶಕ್ತಿಯ ಅವಶ್ಯಕತೆ ಇದೆ? ಅದು ಹನುಮಂತನಿಗೆ ಅಷ್ಟೆಲ್ಲ ದೇವತೆಗಳ ಶಕ್ತಿ ಪ್ರಾಪ್ತಿಯಾಗಿದ್ದರೂ ಸಹ. ಆದರೆ ಆ ಶಕ್ತಿ ಯಾವುದು ಪರಮಪಿತ? ಇದೇ ಅದು ಮಹಾದೇವನ 10 ದಿವ್ಯ ಸ್ವರೂಪಗಳು. ಅದು ಹೇಗೆ ಬ್ರಹ್ಮದೇವ? ಮಹಾದೇವನ ಈ 10 ಸ್ವರೂಪಗಳು ಮಾರುತಿಯನ್ನು 11 ಮುಖಗಳ ಹನುಮಂತನಾಗಿ ಪ್ರಸ್ತುತಪಡಿಸಲಿದೆ. ಇದು ಹನುಮಂತನ ಬಹು ವಿಶಾಲ ವಿಶ್ವರೂಪವಾಗಲಿದೆ. ರಾವಣನ ಎದುರು 11 ಮುಖಗಳ ಹನುಮಂತ. ನಾರಾಯಣ ನಾರಾಯಣ. ರಾವಣನಿಗೆ ಒಂದು ಭ್ರಮೆ ಇದೆ. ಸೃಷ್ಟಿಯಲ್ಲಿ ಅವನೊಬ್ಬನೇ 10 ತಲೆ ಇರುವವನು ಎಂದು, ತನ್ನೆದುರು ಸಮಾನರೇ ಇಲ್ಲವೆಂದು. ಆದರೆ ಆ ಅಹಂಕಾರಿ ರಾಕ್ಷಸನಿಗೆ ಇದು ತಿಳಿದಿಲ್ಲ. ಮಹಾದೇವ ಸ್ವಯಂ ಹನುಮಂತನಿಗೆ ತನ್ನ 10 ಸ್ವರೂಪವನ್ನು ಪ್ರದಾನಿಸಿ ಅವರನ್ನು ಏಕಾದಶ ಮುಖಿಯನ್ನಾಗಿ ಮಾಡಲಿದ್ದಾರೆ. ಅಂದರೆ ರಾವಣನಿಗಿಂತ ಇನ್ನೊಂದು ತಲೆ ಅಧಿಕ. ಹನುಮಂತನ ಈ 11ನೇ ಮುಖದ ಸ್ವರೂಪ ಭವಿಷ್ಯದಲ್ಲಿ ರಾವಣನ ಸುವರ್ಣ ಲಂಕೆಯ ಬುಡವನ್ನು ನಡುಗಿಸುತ್ತದೆ. ಅವನ ಪಾಪದ ಸಾಮ್ರಾಜ್ಯದ ಅಂತ್ಯ ಹನುಮಂತನಿಂದಲೇ ಆಗಬೇಕಿದೆ. ಹಾಗಾಗಿ ಪುತ್ರ, ಆ ರಾಮಕಾರ್ಯ ಸಿದ್ಧಿಗಾಗಿ ಹನುಮಂತನು ಸರ್ವಶಕ್ತ ಸಂಪನ್ನನಾಗುವ ಅಗತ್ಯವಿದೆ. ಇದೇ ಕಾರಣಕ್ಕೆ ಮಹಾದೇವ ತಮ್ಮ ದಿವ್ಯ ಸ್ವರೂಪದ ವಿಶಿಷ್ಟ ಚರಿತ್ರೆಯನ್ನು ಬಾಲಕ ಮಾರುತಿಗೆ ಪರಿಚಯ ಮಾಡಿಸಲಿದ್ದಾರೆ. ನಾರಾಯಣ ನಾರಾಯಣ. ಆದರೆ ಆ ಚರಿತ್ರೆ ಮತ್ತು ಮಹಾದೇವನ ವಿಶಿಷ್ಟ ಕಥೆಗಳನ್ನು ಮಾರುತಿಗೆ ಪರಿಚಯಿಸುವುದಾದರೂ ಯಾರು ಬ್ರಹ್ಮದೇವ? ಈ ಲೀಲಾ ರಚನೆಯಲ್ಲಿ ಅದಕ್ಕೆ ಒಂದು ಉಪಾಯ ಇರಲೇಬೇಕು ಪುತ್ರ. ನಾರಾಯಣ ನಾರಾಯಣ. ಸ್ವಾಮಿ, ಮಾರುತಿ ಬಗ್ಗೆ ನಮಗೆ ಯಾವಾಗಲೂ ಚಿಂತೆಯಾಗ್ತಾನೆ ಇರುತ್ತೆ. ನಾವೆಲ್ಲರೂ ಆ ಮಹಾದೇವನನ್ನ ಪ್ರಾರ್ಥಿಸೋಣ. ಅವರು ನಮ್ಮ ಪುತ್ರನ ಮೇಲೆ ಯಾವಾಗಲೂ ಕೃಪೆ ತೋರ್ತಾನೇ ಇರಲಿ ಅಂತ. ದೇವಿ, ಮಾರುತಿ ಸ್ವಯಂ ಮಹಾದೇವನ ಆಶೀರ್ವಾದ. ಮತ್ತೆ ಗೊತ್ತಿದೆ ಸ್ವಾಮಿ, ಆದ್ರೆ ಏನ್ ಮಾಡ್ಲಿ, ತಾಯಿ ಹೃದಯ ಅಲ್ವೇ. ನಡೀರಿ. ರುದ್ರಾಕ್ಷಿ, ಹತ್ತು ರುದ್ರಾಕ್ಷಿಗಳ
ಆಶ್ಚರ್ಯ. ಇದೇನಿದು? ಇದು ನಮ್ಮ ಭ್ರಮೆ ಅಲ್ಲ ತಾನೇ? ಹೇ ಮಹಾದೇವ, ಇದೇನಿದು? ಹೀಗೇಕೆ ಚಮತ್ಕಾರವಾಗುತ್ತಿದೆ ಇಂದು? ದೇವಿ, ಸ್ವಾಮಿ, ಇಲ್ಲಿ ನೋಡಿ. ಇದು ರುದ್ರಾಕ್ಷಿಗಳು. ಒಂದಲ್ಲ ಎರಡಲ್ಲ, 10 ರುದ್ರಾಕ್ಷಿಗಳು. ಸ್ವಾಮಿ, ಇದೆಲ್ಲಿ ಸಿಕ್ತು ನಿಮಗೆ? ಇವು ಅಂಗಳದಲ್ಲಿ, ಮರದ ಹತ್ತಿರ. ನಿಮಗೆ ವಿಶ್ವಾಸ ಬರುವುದಿಲ್ಲ. ಅಲ್ಲಿ ಒಂದೇ ರುದ್ರಾಕ್ಷಿ ಇತ್ತು. ನಾವು ಅದನ್ನು ಕೈಗೆತ್ತುಕೊಂಡ ಮೇಲೆ ಇನ್ನು 9 ರುದ್ರಾಕ್ಷಿಗಳು ಪ್ರತ್ಯಕ್ಷವಾದವು. ಸ್ವಾಮಿ, ಬೇರೆ ಎಲ್ಲಾದ್ರೂ ಹೀಗಾಗಿದ್ದಿದ್ರೆ ನಮಗದರ ಬಗ್ಗೆ ವಿಶ್ವಾಸ ಮೂಡ್ತಾನೆ ಇರಲಿಲ್ಲ ಸ್ವಾಮಿ. ಆದ್ರೆ ಇವತ್ತು ಇಲ್ಲಿ ನಮ್ಮ ಜೊತೆಲೂ ಇದೇ ರೀತಿ ವಿಸ್ಮಯಕಾರಿ ಘಟನೆ ನಡೀತಾ ಇದೆ. ಅಂದರೆ? ಹಾಗಂದ್ರೆ ನಮ್ಮ ಮಾರುತಿ ಹೆಸರಿನಲ್ಲಿ ನಾವು ಮಹಾದೇವನಿಗೆ ಏನೇ ಅರ್ಪಿಸ್ತಾ ಇದ್ರು ಅದು ಒಂದು ಪರಿವರ್ತನೆಯಾಗಿ 10 ಆಗ್ತಾ ಇದೆ. ಪ್ರಪ್ರಥಮವಾಗಿ ಈ ಹೂವು, ಆಮೇಲೆ ಈ ದೀಪಗಳು. ಸ್ವಾಮಿ, ಇದೆಂತಹ ಅಲೌಕಿಕವಾದ ಘಟನೆಗಳು! ಹೇ ಮಹಾದೇವ, ನಡೀತಾ ಇರೋ ಈ ದಿವ್ಯ ಲೀಲೆಗಳ ಹಿಂದೆ ನಿಮ್ಮ ಇಚ್ಛೆ ಏನಾದರೂ ಇದೆಯೇ? ಹೇ ಮಹಾದೇವ, ಈ ಚಮತ್ಕಾರದ ಹಿಂದೆ ಏನಾದರೂ ಸೂಚನೆ, ದಿವ್ಯ ಸಂದೇಶವಿದೆಯೇ? ಮಾರುತಿಗೆ ಮುಂಬರೋ ಸಂಕಟಗಳ ಸೂಚನೆ ಅಲ್ಲ ತಾನೆ? ನಿಮ್ಮ ಆಜ್ಞೆಯಂತೆ ಪ್ರಭು. ಈ ದಿವ್ಯ ಚಮತ್ಕಾರದ ಉದ್ದೇಶ ಕೇವಲ ಮತಂಗ ಋಷಿಗಳೇ ಸ್ಪಷ್ಟಪಡಿಸಬೇಕು. ಸ್ವಾಮಿ, ನಮಗೆ ಮಾರುತಿಯದೇ ಚಿಂತೆಯಾಗಿದೆ. ನೀವು ಅವರ ಚಿಂತೆ ಮಾಡಬೇಡಿ ದೇವಿ. ಇಂದಿನವರೆಗೂ ಸ್ವಯಂ ಮಹಾದೇವ ಅವರನ್ನು ರಕ್ಷಿಸಿದ್ದಾರೆ, ಮುಂದೆಯೂ ರಕ್ಷಣೆ ಮಾಡುತ್ತಾರೆ. ಅದೇ ಸ್ವಾಮಿ, ಮಹಾದೇವನ ಪೂಜೆ ಮಾಡುತ್ತಿದ್ದಾಗ ಈ ಘಟನೆಗಳು ನಡೆದದ್ದು. ಎಲ್ಲಿಯಾದ್ರೂ ನಮ್ಮಿಂದ ಏನಾದ್ರೂ ಅಪರಾಧ ಆಗೋಯ್ತಾ ಅಂತ ಅನಿಸ್ತಾ ಇದೆ. ಆ ಮಹಾದೇವ ನಮ್ಮ ಮೇಲೆ ಏನಾದರೂ ಮುನಿಸಿಕೊಂಡಿಲ್ಲ ತಾನೇ? ದೇವಿ, ನಿಮ್ಮ ಭಕ್ತಿ ದೋಷವಿಲ್ಲದ್ದು. ಹಾಗೂ ಮಹಾದೇವ ದಯಾಮಯಿ, ಕರುಣೆಯ ಸಾಗರ. ಸಣ್ಣ ತಪ್ಪುಗಳನ್ನು ಅವರು ಪರಿಗಣಿಸುವುದಿಲ್ಲ. ಆದ್ದರಿಂದ ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇಷ್ಟೊಂದು ಧೂಳು ಎಲ್ಲಿಂದ ಬರುತ್ತಿದೆ? ಸ್ವಾಮಿ, ಹರ ಹರ ಮಹಾದೇವ. ಬೇಡಿ ಸ್ವಾಮಿ.
ನನಗೇಕೆ ಹೀಗನ್ನಿಸುತ್ತಿದೆ, ಈ ಬಸವ ನಮಗೆ ಯಾವ ತೊಂದರೆಯೂ ಮಾಡುವುದಿಲ್ಲವೆಂದು? ನೋಡಿದ್ರ ಸ್ವಾಮಿ, ನನಗನ್ನಿಸ್ತಾ ಇದೆ ಇದರ ಆಗಮನ ಯಾವುದೋ ಸಂದೇಶ ಹೊತ್ತು ತಂದಿದೆ ಅಂತ. ಇದು ನಮಗೆ ಏನೋ ಹೇಳಬೇಕು ಅಂತ ಬಂದಿದೆ. ಅದ್ಭುತ. ನೀವು ಇದರ ಮನಸ್ಥಿತಿಯನ್ನು ಸಹ ಅರ್ಥ ಮಾಡಿಕೊಂಡಿರಿ. ಇದು ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕು ಅಂತಿದೆ. ಎಲ್ಲಿ ಆ ಬಸವ? ಬಸವ ಮಹಾರಾಜ ಅಲ್ಲಿದೆ ನೋಡಿ, ಬನ್ನಿ. ಇಲ್ಲೊಂದು ಗುಹೆ ಇದೆಯೇ? ಇಲ್ಲಿ ಯಾರಿರಬಹುದು? ಸ್ವಾಮಿ, ನಾವು ಒಳಗೆ ಹೋದ್ರೆ ತಾನೇ ಏನಂತ ಗೊತ್ತಾಗುತ್ತೆ. ನಿಲ್ಲಿದೇವಿ, ನಮಗೆ ಈ ಜಾಗ ಸುರಕ್ಷಿತವೆನಿಸುತ್ತಿಲ್ಲ. ಒಳಗಡೆ ಯಾರಾದರೂ ಸಂಕಟದಲ್ಲಿದ್ದಾರೋ ಏನೋ, ನಾವು ಅವರಿಗೆ ಸಹಾಯ ಮಾಡಬೇಕಿದೆ. ಬಸವ ನಮ್ಮನ್ನು ಇಲ್ಲಿಗೆ ಕರೆತಂದಿರುವ ತಾತ್ಪರ್ಯವೇನಿರಬಹುದು? ಎಲ್ಲಿ ಹೋಯಿತು ಆ ಬಸವ? ನನಗೂ ಇದೇನು ಅಂತ ಅರ್ಥವಾಗ್ತಿಲ್ಲ ಸ್ವಾಮಿ. ಇಲ್ಲಿ ಒಳಗಡೆ ಯಾರೂ ಕಾಣಿಸ್ತಾನೆ ಇಲ್ವಲ್ಲ. ನಾನು ನಿಮಗೆ ಹೇಳಿದ್ದೆ ತಾನೆ, ನಮಗೆ ಈ ಜಾಗ ಸುರಕ್ಷಿತವೆನಿಸುತ್ತಿಲ್ಲ. ಆದಷ್ಟು ಬೇಗ ನಾವಿಬ್ಬರು ಇಲ್ಲಿಂದ ಹೊರಡಲೇಬೇಕು. ಬನ್ನಿ ದೇವಿ. ಸ್ವಾಮಿ, ಸ್ವಾಮಿ, ನಿಮಗೆ ಯಾವುದಾದ್ರೂ ಧ್ವನಿ ಕೇಳಿಸ್ತಾ ಇದೆಯಾ? ಗಮನವಿಟ್ಟು ಕೇಳಿ. ಓಂಕಾರದ ಪವಿತ್ರ ಧ್ವನಿ. ಯಾವ ಸ್ಥಳದಲ್ಲಿ ಓಂಕಾರ ಪ್ರತಿಧ್ವನಿಸ್ತಾ ಇದೆಯೋ ಅದಕ್ಕಿಂತ ಸುರಕ್ಷಿತವಾದಂಥ ಸ್ಥಾನ ಇನ್ಯಾವುದು ಇರೋದಕ್ಕೆ ಸಾಧ್ಯ ಸ್ವಾಮಿ? ಈ ಧ್ವನಿನಲ್ಲಿ ಸಾಕ್ಷಾತ್ ಈಶ್ವರನ ಉಪಸ್ಥಿತಿಯ ಆಭಾಸವಾಗ್ತಾ ಇದೆ. ಇಂತಹ ನಿರಂತರ ಜಪದ ಅರ್ಥ ಏನು ಸೂಚಿಸುತ್ತದೆ ಗೊತ್ತೇ? ನಾವು ಅವಶ್ಯವಾಗಿ ಬಹಳ ಪವಿತ್ರವಾದ ಸ್ಥಾನಕ್ಕೆ ಬಂದು ತಲುಪಿದ್ದೇವೆ ಎಂದು. ಈ ಸ್ಥಾನದಲ್ಲಿ ನಮ್ಮ ಮಹಾದೇವನ ಶಕ್ತಿಯ ದಿವ್ಯನಾದ ತುಂಬಿ ತುಡುಕುತ್ತಾ ಇದೆ. ಆದರೆ ಇಲ್ಲಿ ಏನೂ ಕಾಣುತ್ತಿಲ್ಲವಲ್ಲ. ನಮ್ಮನ್ನು ಕರೆತಂದ ಬಸವ ಕೂಡ ಇಲ್ಲಿಲ್ಲ. ಇದೆಲ್ಲ ಸ್ವಪ್ನದ ಹಾಗೆ ಭಾಸವಾಗುತ್ತಿದೆ. ಇದು ಸ್ವಪ್ನವಲ್ಲ ಸ್ವಾಮಿ, ಇದು ಚಮತ್ಕಾರ. ಇದು ದೇವಾದಿದೇವ ಮಹಾದೇವನ 10 ರುದ್ರ ಅವತಾರಗಳು. ಮಹಾದೇವ,
ಮೊದಲು ನಮಗೆ 10 ರುದ್ರಾಕ್ಷಿಗಳು ಸಿಕ್ಕಿದವು. ನಂತರ ನಿಮಗೆ ಪೂಜೆಯಲ್ಲಿ 10 ಹೂಗಳು ಸಿಕ್ಕವು. ನಂತರ 10 ದೀಪಗಳು ಒಟ್ಟಿಗೆ ಹೊತ್ತಿಕೊಂಡವು. ಎಲ್ಲವೂ ಒಂದೇ ಸೂತ್ರದಲ್ಲಿ ಬಂಧಿತವಾಗಿದೆ. ಇದೆಲ್ಲವೂ ಏನಂದ್ರೆ ನಮ್ಮ ಮಹಾದೇವನ ಮಾಯೆ. ಈ ರಹಸ್ಯವನ್ನು ತಿಳಿದುಕೊಳ್ಳಲು ಋಷಿ ಮತಂಗರ ಆಶ್ರಮಕ್ಕೆ ಹೋಗುತ್ತಿದ್ದೆವು. ಆದರೆ ವಿಧಿ ನಮ್ಮನ್ನು ಇಲ್ಲಿಗೆ ಕರೆತಂತು. ಆದರೆ ಮುಂದೇನು ದೇವಿ? ಇದಕ್ಕೆ ಉತ್ತರನೂ ಕೂಡ ಅದೇ ಕೊಡುತ್ತೆ. ವಿಧಿ ನಮ್ಮನ್ನು ಅದಕ್ಕಾಗಿಯೇ ಆರಿಸ್ಕೊಂಡಿದೆ. ಆ ವಿಧಿನೇ ನಮ್ಮ ಮಾರ್ಗದರ್ಶಕ. ಈ ಮೂರ್ತಿಗಳು ಮಹಾದೇವನ 10 ಅವತಾರಗಳು. ಆದರೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಈ ಬಸವ ಮಹಾರಾಜ. ಈ ಬಸವ ಮಹಾರಾಜ ಕೂಡ ಮಹಾದೇವನ ಒಂದು ಅವತಾರವಿರಬಹುದೇ? ಸ್ವಾಮಿ, ನಮಗನ್ನಿಸುತ್ತಿದೆ ಇದು. ಏನದು ಪ್ರಿಯೆ? ಹೇ ಬಸವ ಮಹಾರಾಜ, ಕೃಪೆ ಮಾಡಿ ನಿಮ್ಮನ್ನು ಪರಿಚಯಿಸಿ ನಮ್ಮನ್ನು ಧನ್ಯರನ್ನಾಗಿಸಿ. ಹೇ ನಂದೀಶ್ವರ ಮಹಾರಾಜ, ನಿಮ್ಮ ದರ್ಶನದಿಂದ ನಾವು ಕೃತಾರ್ಥರಾಗ್ಬಿಟ್ವಿ. ನಂದಿದೇವ, ನಮ್ಮನ್ನ ಈ ಗುಹೆ ಒಳಗೆ ಕರೆತಂದದ್ದು ಯಾವ ಉದ್ದೇಶದಿಂದ? ಲೋಕ ಕಲ್ಯಾಣಕ್ಕಾಗಿ ಮಹಾದೇವ ಆಜ್ಞೆ ಮಾಡಿದ್ದಾರೆ. ದೇವಿ ಅಂಜನಿ ಮಾರುತಿಯನ್ನು ಈ ದಿವ್ಯ ಗುಹೆಗೆ ಕರೆತಂದು ಅವರಿಗೆ ಮಹಾದೇವನ 10 ರುದ್ರಾವತಾರಗಳ ಕತೆ ಹೇಳಬೇಕು. ಈಗಿನಿಂದಲೇ ಮಾರುತಿಯ ಒಳಗೆ ಜ್ಞಾನ ಮತ್ತು ಧರ್ಮದ ಬೀಜ ಮೊಳಕೆಯೊಡೆದರೆ ಭವಿಷ್ಯದಲ್ಲಿ ಮಾರುತಿ ಹೊಸ ಇತಿಹಾಸ ಬರೆಯುತ್ತಾರೆ. ಹೌದೇ? ಏನು? ನಮ್ಮ ಪುತ್ರ ಮಾರುತಿ ಮುಂದೆ ಭವಿಷ್ಯದಲ್ಲಿ ವಾನರ ಕುಲದ ಕಳಶವಾಗುತ್ತಾರೆಯೇ? ಇದು ಅತ್ಯಂತ ಸಂತೋಷವಾದ ಸುದ್ದಿ. ಆದರೆ ನಾವು ಇದಕ್ಕೆ ಅಷ್ಟು ಯೋಗ್ಯರಾಗಿದ್ದೇವೆಯೇ? ಮಹಾದೇವನ 10 ಅವತಾರಗಳ ವರ್ಣನೆ ಮಾಡೋದಕ್ಕೆ ಇದಕ್ಕೆ ಸಾಗರದಷ್ಟು ಜ್ಞಾನದ ಅವಶ್ಯಕತೆ ಇರುತ್ತದೆ. ನಮ್ಮ ಜ್ಞಾನ ಒಂದು ಬೊಗಸೆಯಷ್ಟು ಮಾತ್ರ. ನಮಗನಿಸುತ್ತೆ ಇದಕ್ಕೆ ಋಷಿ ಮುನಿಗಳು, ಜ್ಞಾನಿಗಳು ಸೂಕ್ತ ಅಂತ. ತಾಯಿಗಿಂತ ಗುರು ಇಲ್ಲ, ಬಂಧುವೂ ಇಲ್ಲ. ಇದು ಸರ್ವವಿದಿತ. ತಾಯಿಯೇ ಮಗುವಿನ ಮೊದಲ ಗುರುವಾಗಿರುತ್ತಾಳೆ. ಈಗ ನೀವೇ ಹೇಳಿ, ನಿಮಗಿಂತ ಶ್ರೇಷ್ಠ ಗುರು ಮಾರುತಿಗೆ ಎಲ್ಲಿ ಸಿಗುತ್ತಾರೆ? ಮತ್ತು ಜ್ಞಾನದ ಮಾರ್ಗ ಭಕ್ತಿಯಿಂದಲೇ ದೊರೆಯುತ್ತದೆ. ಹಾಗೂ ನಿಮ್ಮಂತ ಪರಮ ಭಕ್ತರಿಂದ ಜ್ಞಾನ ಹೆಚ್ಚು ದೂರವಿರದು. ನೀವು ಕೇವಲ ಮಹಾದೇವನನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿ ಒಂದು ಬಾರಿ ಪವಿತ್ರ ಮನಸ್ಸಿನಿಂದ ಅವರ ಹೆಸರು ಹೇಳಿದರೆ ಸಾಕು. ನಂತರ ಆ ದಿವ್ಯ ಜ್ಞಾನ ಸ್ವತಃ ನಿಮ್ಮ ಬಳಿ ಬರುತ್ತದೆ. ಆಹಾ, ಹರ ಹರ ಮಹಾದೇವ. ಹೇ ಪರಮ ಪಾವನ ರುದ್ರ ಅವತಾರ ಗಣಗಳೇ, ಕೃಪೆ ಮಾಡಿ ನಿಮ್ಮ ದಿವ್ಯ ಕಥೆಗಳ ಜ್ಞಾನವನ್ನು ನಮಗೆ ಧಾರೆ ಎರೆಯಿರಿ. ಇದರಿಂದ ನಮ್ಮ ಮಾರುತಿಯನ್ನು ಭವಿಷ್ಯಕ್ಕಾಗಿ ಸಿದ್ಧ ಮಾಡಬಹುದಾಗಿದೆ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.